ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸುಮಾರು ಜನ ನನಗೆ ಏನಂತ ಮೆಸೇಜ್ ಮಾಡ್ತಿದ್ದಾರೆ ಅಂದರೆ, ನಾನು ದೇವಸ್ಥಾನಕ್ಕೆ ಹೋದಾಗೆಲ್ಲ ತುಂಬ ಜನ ಕೇಳ್ತಾ ಇದ್ರು, ಏನಂದರೆ ಈ ಆಂಜನೇಯನಿಗೆ ಗಂಧ ಅಂದರೆ ಆಂಜನೇಯನ ಬಾಲಕ್ಕೆ ಗಂಧ ಹಚ್ಚೋ ಅಂಥ ಅನುಷ್ಠಾನಗಳಲ್ಲಿ ಸುಮಾರು ತಪ್ಪನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಥರದನ್ನು ತಪ್ಪನ್ನು ಮಾಡಬೇಡಿ ಅಂತ ತಿಳಿಸ್ಕೊಡೋ ಉದ್ದೇಶದಿಂದ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನಿಮಗೆ ವಿಡಿಯೋ ಮಾಡಿರೋದು ಒಂದೇ ಸರಿ ನಾನು ಆಂಜನೇಯಂದು ವಿಭೂತಿ ಹಚ್ಚೋದನ್ನ ನಾನು ಮಾಡಿ ತೋರಿಸಿದ್ದೀನಿ. ಬಟ್ ಅದೇ ಬೇರೆ, ಇದೇ ಬೇರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆಂಜನೇಯಂದು ಬಾಲದ ಸೇವೆ ಮಾಡಬೇಕು ಅಂತ ಅಂದಾಗ ನೋಡಿ, ಈ ಥರದನ್ನು ನೀವು ಫೋಟೋ ಎಲ್ಲ ತೊಗೊಂಡಿರ್ತೀರಲ್ವಾ, ಎಲ್ಲರೂ ಏನು ಮಾಡಿಬಿಡ್ತೀರ ಅಂದರೆ, ಬಾಲದ ಸೇವೆ ಮಾಡಬೇಕು ಅಂದಾಗ ಆಂಜನೇಯನ ಫೋಟೋ ಬೇರೆ ಬೇರೆ ಥರದ್ದು ಫೋಟೋ ಎಲ್ಲ ತೊಗೊಂಡಿದ್ದೀರಾ. ಆದರೆ ಬೇರೆ ಬೇರೆ ಫೋಟೋಗಳೆಲ್ಲ ದಯವಿಟ್ಟು ತೊಗೊಂಬಿಡಿ. ತೊಗೊಂಡ್ರೆ ನೀವು ಇದೇ ಥರದ್ದು ಫೋಟೋನ ನೀವು ತೊಗೊಬೇಕಾಗುತ್ತೆ. ಬಾಲಕ್ಕೆ ಹಚ್ಚಿ ಅಂದಾಗ ನಂಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಗಂಧ ಹಚ್ಬಿಟ್ಟು ನಮ್ಮದು ಸೇವೆ ಆಗಿದೆ, ನಮಗೆ ಏನು ಪ್ರತಿಫಲ ಸಿಗ್ತಿಲ್ಲ ಅಂಥೇಳಿ ಇಲ್ಲಿಂದ ಹಿಂಗೆ ಹಚ್ಕೊಂಬರ್ತಾರೆ. ಕೆಲವೊಬ್ಬರು ಇಲ್ಲಿಂದ ಹಚ್ಚಿ ಸುಮ್ಮನೆ ಆಗ್ತಾರೆ, ಕೆಲವೊಬ್ರು ಇಷ್ಟೇ ಹಚ್ಚುತ್ತಾರೆ. ಸುಮಾರು ತಪ್ಪನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಥರ ತಪ್ಪನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನನಗೆ ಗೊತ್ತಿರೋ ರೀತಿ ಡೆಮೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನೋಡಿ, ನಾನು ಆಗಲೇ ವಿಭೂತಿ ಅನುಷ್ಠಾನನ ನಾನು ಮಾಡಿದ್ದೀನಿ. ಅದು ಬಂದು ಶಿವನ ಅಂಶ ಇರೋವಂಥದ್ದು ನಾನು ಮಾಡಿದ್ದು. ಇದು ಗಂಧಲೇಪನ ಯಾಕೆ ನಾವು ಮಾಡಬೇಕು ಅಂತಂದರೆ, ನಮ್ಮ ಕಾರ್ಯಸಿದ್ಧಿಗಳು, ನಮ್ಮದು ಕೆಲಸ ಕಾರ್ಯಗಳೆಲ್ಲ ನಿಂತೋಗಿದೆ, ಮನೆಯಲ್ಲಿ ಅಡೆತಡೆ ಆಗ್ತಾಯಿದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಜಗಳ ಜಾಸ್ತಿ ಆಗ್ತಾಯಿದೆ, ನಾವು ಅಂದ್ಕೊಂಡಿದ್ದ ಕೆಲಸ ಬೇಗ ಆಗಬೇಕು, ಶೀಘ್ರವಾಗಿ ನಾನು ಇವತ್ತು ಅಂದ್ಕೊಂಡಿದ್ದೀನಿ ಅಂದರೆ ಈ ಗಂಧಲೇಪನ ಮುಗಿಯೋಷ್ಟರಲ್ಲಿ ನಮ್ಮ ಕೆಲಸ ಆಗಬೇಕು ಅಂತ ಮನಸ್ಪೂರ್ವಕವಾಗಿ ಮಾಡಿದಾಗ ಎಂಥದ್ದೇ ಕಠಿಣ ಕೆಲಸಗಳಿರಲಿ, ಎಂಥದ್ದೇ ಕಾಯಿಲೆಗಳಿರಲಿ, ಅಥವಾ ಯಾವುದೇ ದೋಷಗಳಿರಲಿ, ಅದೆಲ್ಲ ಬೇಗ ನಿವಾರಣೆ ಆಗಿ ಈ ಗಂಧಲೇಪನ ನೀವು ಮಾಡಿ ಇಲ್ಲಿಂದ ನೋಡಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಮುಗಿಯೋಷ್ಟರಲ್ಲಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಬೇಗ ಆಗೇ ಆಗುತ್ತೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ನಾವು ಮಾಡೋ ಅನುಷ್ಠಾನಗಳು ಕೆಲವೊಂದು ನಾವು ಕರೆಕ್ಟಾಗಿ ಮಾಡಿದಾಗ ಮಾತ್ರ ಅದ್ರ ಪ್ರತಿಫಲ ಸಿಗೋದಕ್ಕೆ ಸಹಾಯ ಆಗುತ್ತೆ. ತಪ್ಪಾಗಿ ಮಾಡಿಬಿಟ್ಟು ಆಮೇಲೆ ನನಗೆ ಇಲ್ಲ, ನಾನು ಮಾಡಿದೆ, ನನಗೆ ಆಗಿಲ್ಲ, ಆ ಥರದ್ದೆಲ್ಲ ಮಾತಾಡ್ಕೊತಿರ್ತೀರ. ದಯವಿಟ್ಟು ಆ ಥರದ್ದು ತಪ್ಪನ್ನು ಮಾಡಬೇಡಿ. ನೋಡಿ, ನಾನು ಯಾವುದನ್ನೇ ಆಗಲಿ ಒಂದು ಡೆಮೋ ರೀತಿ ತೋರಿಸ್ತೀನಿ. ನಾನು ಪೂರ್ಣವಾಗಿ ಪೂಜೆ ಪುನಸ್ಕಾರ ಶಾಸ್ತ್ರಬದ್ಧವಾಗಿ ಹೆಂಗೆಲ್ಲ ಮಾಡ್ಕೊಬೇಕು ಅಂತ ಇಲ್ಲಿ ತೋರ್ಸೋಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೆ ಇಲ್ಲಿ ನಮ್ಮ ಮನೇಲಿ ದೊಡ್ಡದಾಗಿ ಜಾಗ ಇಲ್ಲ, ನಮ್ಮ ಮನೇಲಿ ದೇವ್ರ ರೂಮಲ್ಲಿ. ಹಾಗಾಗಿ ನಮ್ಮ ಮನೇಲಿ ಇರೋ ಜಾಗದಲ್ಲಿ ನಾನು ಎಷ್ಟು ನಮಗೆ ಅರ್ಥ ಆಗೋ ಥರ ಎಷ್ಟು ತಿಳಿಸ್ಕೊಡೋಕ್ಕಾಗುತ್ತೋ ಅಷ್ಟು ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸಾಧ್ಯ ಆದರೆ ನೀವು ಇದೇ ಥರದ ಫೋಟೋನ ಸೆಲೆಕ್ಟ್ ಮಾಡಿ. ಕೆಲವೊಬ್ರು ಏನು ಮಾಡ್ತೀರಾ ಅಂತಂದರೆ, ಆಂಜನೇಯನ ಬೆಟ್ಟದ್ದು ಚಿತ್ರ ಇರುತ್ತೆ, ಬೆಟ್ಟ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಆರ್ತಾ ಇರೋವಂಥ ಆಂಜನೇಯನ ಫೋಟೋ ಇರುತ್ತೆ. ದಯವಿಟ್ಟು ಆ ಥರದ್ದನ್ನೆಲ್ಲ ನೀವು ತೊಗೊಂಡ್ರೆ ಅದನ್ನು ತೊಗೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಬಟ್ ಅದು ಗಂಧಲೇಪನ ಮಾಡೋದಕ್ಕೆ ಆ ಫೋಟೋ ಸರಿ ಬರೋದಿಲ್ಲ. ಯಾಕಂದರೆ ಗಂಧಲೇಪನ ಮಾಡಬೇಕು ಅಂತ ಅಂದಾಗ ಆಂಜನೇಯ ದೇವರು ಇದೇ ಥರ ನಿಂತಿರೋ ಅಂಥದ್ದು ಆಂಜನೇಯನ ಫೋಟೋ ತೊಗೊಳ್ಳಿ. ಅಕಸ್ಮಾತ್ ನೀವು ದೊಡ್ಡ ಫೋಟೋ ತೊಗೊಂಡ್ರೆ ಮಿನಿಮಮ್ಮು ಗಂಧಲೇಪನ ಹಚ್ಚೋದಕ್ಕೆ 4 ತಿಂಗಳಾದರೂ ಹಿಡಿಯುತ್ತೈತೆ. ನಾನು ಹೇಳೋದು ಅದು ನೀವು ಒಂದೊಂದೇ ಬೊಟ್ಟು ಇಡಬೇಕಾಗಿರೋದ್ರಿಂದ 4 ತಿಂಗಳು ಹಿಡಿಯುತ್ತೆ, ಇಲ್ಲ 5 ತಿಂಗಳು ಹಿಡಿಯುತ್ತೆ. ಅದಕ್ಕೆ ನೀವು ಫೋಟೋನ ತಗೊಳ್ಳುವಾಗ ಚಿಕ್ಕ ಫೋಟೋ ತೊಗೊಳ್ಳಿ. ಯಾಕಂದರೆ ನೋಡಿ, ನಾನಿವಾಗ ನಮ್ಮ ಮನೇಲಿರೋ ಅಂಥದ್ದು ನಿಮಗೋಸ್ಕರ ಈಗ ದೊಡ್ಡ ಫೋಟೋ ಅಥವಾ ಚಿಕ್ಕ ಫೋಟೋ, ಕಾರ್ಡ್ ಸೈಜ್ ಫೋಟೋ ಎಲ್ಲ ತಂದು ನಾನು ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ
ನಮ್ಮ ಮನೆಯಲ್ಲಿರೋವಂಥ ಆಂಜನೇಯನ ಫೋಟೋನ ಹಿಡಿದು ನಾನು ನಿಮಗೆ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಇದೇ ಥರದ್ದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಇದನ್ನು ಯಾವ ದಿಕ್ಕಲ್ಲಿ ನೀವು ಇದನ್ನೆಲ್ಲ ಮಾಡಬೇಕು ಅಂದರೆ, ನೀವು ಸೂರ್ಯ ಉದಯ ಆಗ್ತಿರೋ ಅಂಥ ದಿಕ್ಕಿಗೆ ನೀವು ಈ ಪೂಜೆನ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಮೊದಲಿಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇವಾಗ ಫೋಟೋ ತೊಗೊಂಡಿದ್ದೀರಾ ನೋಡಿ. ಅದಾದಮೇಲೆ ನೀವು ನಿಮ್ಮ ಮನೆಯಲ್ಲಿರೋ ಅಂಥದ್ದು ಒಂದು ಮಣೆನ ನೀವು ತಗೊಳ್ಳಿ. ನಿಮ್ಮ ಮನೇಲಿ ಯಾವ ರೀತಿ ನೀವು ಪೂಜೆ ಮಾಡ್ತಾ ಇರ್ತೀರೋ ಆ ಮಣೆ ಮೇಲೆ ನೀವು ಒಂದು ಹೊಸದಾಗಿರೋ ಅಂಥದ್ದು ಆರೆಂಜ್ ಕಲರ್ ಬಟ್ಟೆನಾದರೂ ಸರಿ, ಇಲ್ಲ ಕೆಂಪು ವಸ್ತ್ರದ ಬಟ್ಟೆನಾದ್ರೂ ನೀವು ತಗೊಬೇಕಾಗುತ್ತೆ. ಇದನ್ನು ತಗೊಂಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಇಟ್ಟಿರ್ತೀನಿ ಫೋಟೋನ, ಒಂದು ನಿಮಿಷ. ಅದಾದಮೇಲೆ ನೀವು ನಿಮ್ಮ ಮನೆಯಲ್ಲಿರೋವಂಥ ರಾಯರ ಫೋಟೋನ ಇಡಬೇಕಾಗುತ್ತೆ. ನಿಮ್ಮ ಮನೇಲಿ ರಾಯರ ವಿಗ್ರಹಗಳಿದ್ದರೆ ರಾಯರ ವಿಗ್ರಹನ ಇಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ನೋಡಿ, ಇದು ಒಂದು ವೈಟ್ ಬಟ್ಟೆ, ನಾನು ಇದಕ್ಕೆ ಆಗಲೇ ಅರಿಶಿನ ಮತ್ತು ಅರಿಶಿನದ ನೀರು ಮಾಡಿ ಹಚ್ಚಿದ್ದೀನಿ. ಆದರೆ ಅದನ್ನು ನೀವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಇಲ್ಲಿ ಅರಿಶಿನ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನೀವು ನೋಡಿ ಈ ರೀತಿ ಅರಿಶಿನ ಎಲ್ಲ ಹಿಂಗೆ ಇದು ಮಾಡಬೇಕಾಗುತ್ತೆ ಪೂರ್ತಿ. ಅದು ಖರ್ಚು ನಾನು ಒಂದು ವೈಟ್ ಬಟ್ಟೆ ತೊಗೊಂಡು ನಾನು ಮಾಡ್ಕೊತಾ ಇದ್ದೀನಿ. ನಾನು ನಿಮಗೂ ಯಾಕಂದರೆ ಕೆಲವೊಬ್ಬರು ನಾನು ಮಾಡೋ ವಿಧಾನ ಸರಿಯಾಗಿ ಮಾಡ್ಕೊಂಡಲೆ ಆಮೇಲೆ ಬೇಜಾರು ಮಾಡ್ಕೊತೀರ. ಅದಕ್ಕೋಸ್ಕರನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸರಿನಾ? ನೋಡಿ ಈ ರೀತಿ ಫುಲ್ಲು ಎಲ್ಲ ಹಳದಿ ಆಗಿಬಿಡ್ಬೇಕು. ನೋಡಿ ಈ ರೀತಿ, ನೋಡಿ ಈ ರೀತಿ. ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಇದನ್ನು ಹೀಗೆ ಮಾಡ್ಕೊಳ್ಳಿ. ಹಳದಿ ಬಟ್ಟೆ ಮಾಡಬೇಕು, ಒಟ್ಟಿನಲ್ಲಿ ವೈಟದು ಶುಭ್ರವಾಗಿರಬೇಕು. ಹೊಸ ಬಟ್ಟೆ ತೊಗೋಬೇಕು. ಹಳೇದು ಮನೇಲಿ ಯೂಸ್ ಮಾಡಿರೋ ಅಂಥದ್ದು, ಕರ್ಟನ್ಗೆ ಯೂಸ್ ಮಾಡಿರೋದು ಅಥವಾ ಪಂಚಶಲ್ಯದಲ್ಲಿರೋದು ಆ ಥರದನ್ನು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರಲ್ಲಿ ಹತ್ಕೊಂಡಾಗ ಅದು ಫುಲ್ಲು ನೆನೆಯುತ್ತೆ. ನೋಡಿ, ನಾನು ನಿಮಗೆ ಡೆಮೋದಲ್ಲಿ ಯಾರು ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಮಾಡೋದು ನೀಟಾಗಿ ಮಾಡಿದಾಗ ಅದ್ರ ಪ್ರತಿಫಲ ಸಿಗುತ್ತೆ ಅಂತ ಆ ಉದ್ದೇಶಕ್ಕೋಸ್ಕರ ನಾನು ಮಾಡಿ ತೋರಿಸ್ತೀನಿ. ನನಗೆ ಫೋನ್ ಮಾಡೋರೆಲ್ಲರೂ ಶ್ವೇತು ಮಾಡಿ ತೋರಿಸು ಅಂತಾರೆ. ತುಂಬ ತಪ್ಪಾಗೆಲ್ಲ ಮಾಡ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಆಯಿತು ಅಂದ್ಕೊತೀನಿ. ನೋಡಿ ಈ ರೀತಿ ಆಗಿದೆ. ಈ ರೀತಿ ಆದಮೇಲೆ ನಾನು ಇವಾಗ ಡೆಮೋಗೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇನ್ನೊಂದು ಬಟ್ಟೆನ ಇವಾಗ ತರೋಕ್ಕಾಗಲ್ಲ, ಅದಕ್ಕೋಸ್ಕರನೇ ನಿಮಗೆ ಡೆಮೋದಲ್ಲಿ ಮಾಡಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಮೊದಲೇ ಈ ಬಟ್ಟೆನ ರೆಡಿ ಮಾಡಿ ಮಡ್ಕೊಂಡಿರಬೇಕು ನೀವು, ಸರಿನಾ? ಯಾಕಂದರೆ ನೀವು ಹಸಿ ಬಟ್ಟೆನ ಇಲ್ಲಿ ಹಾಸೋಂಗಿಲ್ಲ. ಆದರೆ ನಾನು ನಿಮಗೆ ಡೆಮೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ಶ್ವೇತು ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ನೀವು ಈ ಹಸಿ ಬಟ್ಟೆ ಇರುತ್ತಲ್ಲ, ಈ ಹಸಿ ಬಟ್ಟೆನ ಈ ಬಟ್ಟೆ ಮೇಲೆ ಹಾಕೋಕ್ಕೆ ಹೋಗಬೇಡಿ. ಇನ್ನು ನಿಮಗೆ ಡೆಮೋ ಥರ ತೋರಿಸ್ತಾ ಇದ್ದೀನಿ, ಸರಿನಾ? ನೋಡಿ ಈ ರೀತಿ ಆದಮೇಲೆ ನೋಡಿ ಈ ರೀತಿ ಮಾಡ್ಕೊತೀರಾ ಅಂದ್ಕೊಳ್ಳಿ. ವೈಟು ಬಟ್ಟೆಗೆ ನೀವು ಅರಿಶಿನ ಹಚ್ಬಿಟ್ಟು ಮಡಗಿದ್ದೀರಾ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಏನು ಮಾಡಬೇಕು ಅಂದರೆ ನೋಡಿ, ನೀವು ಆಂಜನೇಯನ ಆಹ್ವಾನ ಮಾಡಬೇಕು. ಬನ್ನಿ ನಮ್ಮ ಮನೆಗೆ ಅಂತ ಹೇಳಿ ನೀವು ಅವರನ್ನು ಸ್ವಾಗತಿಸ್ಬೇಕಾಗತ್ತೆ. ನೋಡಿ ಈ ರೀತಿ, ನೋಡಿ ಈ ರೀತಿ ನೋಡಿ ಈ ರೀತಿ ಆಗಿದ್ಮೇಲೆ ನೀವು ಇದನ್ನು ಬಟ್ಟೆ ಯೆಲ್ಲೋ ಕಲರ್ದೆಲ್ಲ ಹಾಕಿ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಇದ್ರ ಮೇಲೆ ನೀವು ಏನು ಬರೀಬೇಕು ನೋಡಿ, ಈ ಥರ ಅರಿಶಿನ ಕುಂಕುಮನ ತೊಗೊಬೇಕಾಗುತ್ತೆ. ನೋಡಿ
ಈ ರೀತಿ ನೀವು ಅರಿಶಿನ ಕುಂಕುಮನ ತಗೊಂಡು ನೀವೇನು ಮಾಡಬೇಕು ಅಂದರೆ ಫಸ್ಟು ಅಲ್ಲಿಗೆ ಸ್ವಲ್ಪ ಅರಿಶಿನ ಹಾಕಿ ನೋಡಿ, ಆಮೇಲೆ ಸ್ವಲ್ಪ ಕುಂಕುಮನ ಹಾಕ್ಬಿಟ್ಟು ನೋಡಿ, ಈ ಮಂತ್ರಾಕ್ಷತೆ ಇರುತ್ತಲ್ಲ, ಆ ಮಂತ್ರಾಕ್ಷತೆನ ಸ್ವಲ್ಪ ನೀವು ತೊಗೊಬೇಕಾಗುತ್ತೆ ನೋಡಿ. ಈ ಮಂತ್ರಾಕ್ಷತೆನ ನೀವು ತೊಗೊಂಡು ಇಲ್ಲಿ ಸ್ವಲ್ಪ ಹಾಕಬೇಕಾಗುತ್ತೆ ನೋಡಿ ನೋಡಿ. ಆಮೇಲೆ ಕೆಂಪು ಅಕ್ಷತೆ ಇರುತ್ತಲ್ಲ, ಅದನ್ನು ಸ್ವಲ್ಪನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಗಣೇಶಂದು ಪ್ರಾರ್ಥನೆ ಮಾಡಿಕೊಂಡು ನೀವು ಮೊದಲಿಗೆ ನೋಡಿ ಇಲ್ಲಿಗೆ ಒಂದು ಹೂವನ್ನ ಇಡಬೇಕಾಗುತ್ತೆ ನೋಡಿ, ಇಲ್ಲಿಗೆ ಒಂದು ಹೂವನ್ನ ಇಡಬೇಕಾಗುತ್ತೆ. ಇಟ್ಟಾದಮೇಲೆ ಏನು ಮಾಡಬೇಕು ಅಂತ ಅಂದರೆ ನೋಡಿ, ನಾವು ಮೊದಲಿಗೆ ಗಣೇಶನ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಮೊದಲು ನೀವು ಗಣೇಶನಿಗೆ ಪ್ರಾರ್ಥನೆ ಮಾಡ್ಕೊಬೇಕಾಗತ್ತೆ ನೋಡಿ. ಈ ರೀತಿ ನೀವು ಗಣೇಶನ ನಿಮ್ಮ ಮನೆಯಲ್ಲಿರೋ ಅಂಥದ್ದು ವಿಗ್ರಹನ ನೀವು ಗಣೇಶನ ಇಲ್ಲಿ ಇಡಬೇಕಾಗುತ್ತೆ ನೋಡಿ. ಫಸ್ಟು ಗಣೇಶನ ನೀವು ಇಡಬೇಕಾಗುತ್ತೆ. ಗಣೇಶನ ಇಟ್ಟಿದ ನಂತರ ಏನು ಮಾಡಬೇಕು ಅಂದರೆ ನೀವು ಗಣೇಶನಿಗೂ ಸಹ ಪೂಜೆನ ಮಾಡ್ಕೊಬೇಕಾಗುತ್ತೆ ನೋಡಿ. ನಾನು ಪೂಜೆನೇ ಮಾಡ್ತಾಯಿದ್ದೀನಿ ಅಂತ ದಯವಿಟ್ಟು ಭಾವಿಸ್ಬೇಡಿ, ಎಲ್ಲ ಡೆಮೋ ಥರ ತೋರಿಸ್ತಾ ಇದ್ದೀನಿ ಸರಿನಾ. ನೀವು ಗಣೇಶಂದು ಒಂದು ವಿಗ್ರಹ ಇಟ್ಟಿದ್ಮೇಲೆ ಗಣೇಶನಿಗೆ ನೀವು ಗಂಧ ಇಡಬೇಕಾಗುತ್ತೆ ನೋಡಿ. ಈ ರೀತಿ ಗಂಧ ಇಟ್ಟಾದಮೇಲೆ ಸ್ವಲ್ಪ ನೀವು ಗಣೇಶನಿಗೆ ಅರಿಶಿನ ಇಡಬಾರ್ದು, ಬರೀ ಕುಂಕುಮ ಇಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇನ್ನೊಂದಿಷ್ಟು ಕುಂಕುಮನ ಇಟ್ಟು ಆಮೇಲೆ ನೋಡಿ ಒಂದು ಹೂವನ್ನ ಇಡಬೇಕಾಗತ್ತೆ ನೋಡಿ. ಈ ರೀತಿ ಹೂವನ್ನ ಇಟ್ಟು ಮಂತ್ರಾಕ್ಷತೆನ ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳಿಗೆ ನೋಡಿ ಈ ರೀತಿ ಒಂದೆರಡು ಕಾಳು ಅಕ್ಷತೆನ ಹಾಕಬೇಕಾಗತ್ತೆ. ಹಾಕಾದ್ಮೇಲೆ ಏನು ಮಾಡಬೇಕು ಅಂತ ಅಂದರೆ ಆಮೇಲೆ ನಿಮ್ಮ ಮನೆಯಲ್ಲಿರೋ ಅಂಥ ನಮ್ಮ ಗುರುರಾಯರನ್ನು ತೊಗೊಬೇಕಾಗುತ್ತೆ. ನಾನು ನಮ್ಮ ರಾಯರನ್ನು ಬಿಟ್ಟು ನಾನು ಯಾವ ಕೆಲಸನೂ ನಾನು ಮಾಡೋದಿಲ್ಲ. ನಿಮ್ಮ ಮನೇಲಿ ನೀವು ರಾಯರನ್ನೇ ಇಟ್ಕೊಬೇಕು ಅಂತೇನಿಲ್ಲ. ಅಕಸ್ಮಾತ್ ನಿಮ್ಮ ಕುಲದೇವರಿದ್ದರೆ ಕುಲದೇವರನ್ನ ಇಟ್ಕೊಬೋದು. ಅಕಸ್ಮಾತ್ ರಾಯರಿಲ್ಲ ಅಂತಂದರೆ ಗಣೇಶಂದು ಒಂದು ವಿಗ್ರಹ ಇಟ್ಕೊಂಡು ಸಹ ನೀವು ಪೂಜಾ ಸಂಕಲ್ಪನ ಮಾಡ್ಕೊಬೋದು. ಅದರಲ್ಲೂ ನೀವು ಗುರುಗಳ ಸಮೇತ ಮಾಡಿದಾಗ ಅತಿ ಶೀಘ್ರವಾಗಿ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ನನ್ನ ರಾಯರನ್ನ ಇಲ್ಲಿ ಇಡ್ತಾಯಿದ್ದೀನಿ ನೋಡಿ. ಈ ರೀತಿ ನೀವು ಇಟ್ಟಾದ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ ದೀಪಗಳನ್ನ ನೀವು ಎರಡು ಸೈಡಲ್ಲಿ ಈ ರೀತಿ ಇಟ್ಕೊಬೇಕಾಗತ್ತೆ. ನಾನು ಮಣ್ಣಿನ ಹಂತಲ್ಲೇ ಹಚ್ಚುತ್ತೀನಿ. ನಿಮ್ಮ ಮನೆಯಲ್ಲಿ ಯಾವ ದೀಪ ಇದೆಯೋ ಆ ದೀಪದಲ್ಲಿ ನೀವು ಹಚ್ಚಿ. ಯಾಕಂದರೆ ನನಗೆ ಮಣ್ಣಿನ ದೀಪ ಅಂದರೆ ಚೆನ್ನಾಗಿರುತ್ತೆ ಅನ್ನೋ ಭಾವನೆಯಿಂದ ನಿಮ್ಮ ಮನೆಯಲ್ಲಿ ಯಾವುದು ಬೆಳ್ಳಿ ದೀಪ ಇರ್ಬೋದು, ಕಂಚಿನ ದೀಪ ಇರ್ಬೋದು, ಅಥವಾ ನಿಮ್ಮ ಮನೆ ಲಕ್ಷ್ಮೀ ದೀಪ ಇರ್ಬೋದು, ಯಾವ ದೀಪ ಇರುತ್ತೋ ಆ ದೀಪನ ಎರಡನ್ನ ನೀವು ಈ ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ನೋಡಿ, ಆಮೇಲೆ ನೀವು ಇವಾಗ ಪೂಜೆಗೆ ಈಗ ರಾಯರಿಗೆ ಅಲಂಕಾರ ಮಾಡ್ಕೊಬೇಕು. ರಾಯರಿಗೆ ಯಾವ ರೀತಿ ಅಲಂಕಾರ ಮಾಡ್ಕೊಳ್ತೀರೋ ರಾಯರಿಗೆ ಗಂಧ ಇಡಬೇಕಾಗುತ್ತೆ ನೋಡಿ. ಈ ರೀತಿ ನೋಡಿ. ನೋಡಿ, ನಿಮ್ಮ ಮನೇಲಿ ಯಾವ ವಿಗ್ರಹ ಇದೆಯೋ ಆ ವಿಗ್ರಹನೇ ಇಡ್ಬೋದು. ಇಲ್ಲ ವಿಗ್ರಹ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ವಿಗ್ರಹನೇ ಇಡಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ವಿಗ್ರಹಗಳಿಲ್ಲ ಅಂದ್ರೂ ಈ ರೀತಿಯೂ ಸಹ ನೀವು ಮಾಡ್ಕೊಬೋದು. ನಿಮ್ಮ ಮನೇಲಿರೋ ಅಂಥದ್ದು ಗಂಧ ಮಾತ್ರ ಹಚ್ಚಬೇಕು ರಾಯರಿಗೆ. ನಾನು ಬರೀ ಗಂಧ ಮಾತ್ರ ಹಚ್ಚಿದ್ದೀನಿ. ಇನ್ನು ರಾಯರಿಗೆ ನೀವು ಹೂವದ ಅಲಂಕಾರ ಮಾಡ್ಬೋದು ನೋಡಿ. ಈ ರೀತಿ ನಾನು ನಿಮಗೆಲ್ಲ ಡೆಮೋ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ, ಹೀಗೆ ಮಾಡ್ಕೊಬೇಕು ಅಂತ ಒಂದು ಐಡಿಯಾ ಬರುತ್ತಲ್ವ ನಿಮಗೆ ಯಾವ ರೀತಿ ನಾವು ಮಾಡ್ಕೊಬೋದು ಅಂತ. ಅದೇ ಉದ್ದೇಶಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇರೋದು. ಎಲ್ಲರೂ ನನಗೆ ಮಾಡಿ ತೋರಿಸಿ ಶ್ವೇತು ಅಂತ ಹೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟನ್ನ ಈಗ ಡೆಮೋ ಥರ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ರಾಯರಿಗೆ ಅಲಂಕಾರ ಮಾಡ್ಬೋದೋ ಅಷ್ಟು ಚೆನ್ನಾಗಿ ನೀವು ಅಲಂಕಾರನ ಮಾಡಿ ಸರಿನಾ. ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇವಾಗ ದೀಪ ಹಚ್ಚುತ್ತೀರಾ ಅಂದ್ಕೊಳ್ಳಿ ನೋಡಿ. ಈಗ ಒಂದು ನಿಮಿಷ
ಸಂಕಲ್ಪ ಸೇವೆ ಎಲ್ಲ ಮಾಡೋದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಮನೆಯಲ್ಲಿ ಫಸ್ಟು ಗಣೇಶನ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಕುಲದೇವ್ರದ್ದು ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಇಷ್ಟ ದೇವ್ರದ್ದೆಲ್ಲ ಪ್ರಾರ್ಥನೆ ಮಾಡ್ಕೊಂಡಾದಮೇಲೆ ನೀವು ಸಂಕಲ್ಪ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂತಂದರೆ, ನೋಡಿ ಈ ರೀತಿ ಸಂಕಲ್ಪ ಎಲ್ಲ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೋಡಿ ಹೂವು ಇಟ್ಕೊಂಡು ಎಲ್ಲ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ಗಣೇಶನೆಲ್ಲ ಪ್ರಾರ್ಥನೆ ಮಾಡಾದ್ಮೇಲೆ ನೀವು ಮಾಮೂಲಿ ದೀಪ ಎಲ್ಲ ಹಚ್ಕೊಳ್ಬೇಕು. ನೋಡಿ ನೋಡಿ ಈ ರೀತಿ ಎಲ್ಲ ದೀಪ ಹಚ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ, ಮೊದಲಿಗೆ ನೀವು ಫೋಟೋಗೆ ಗಂಧ ಹಚ್ಚಕ್ಕೆ ಹೋಗ್ಬೇಡಿ. ಮೊದಲಿಗೆ ನೋಡಿ ನೀವು ಈ ರೀತಿ ಒಂದು ತೆಂಗಿನಕಾಯಿನ ನೀವು ಹಿಡ್ಕೊಬೇಕಾಗತ್ತೆ. ಈ ತೆಂಗಿನಕಾಯಿ ಮೇಲೆ ನೀವು ಒಂದು ಸ್ವಲ್ಪ ನೋಡಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮ, ಆಮೇಲೆ ಸ್ವಲ್ಪ ಅಕ್ಷತೆ, ಆಮೇಲೆ ಒಂದು ಹೂವನ್ನ ಇಟ್ಕೊಂಡು ನೀವು ನೋಡಿ ಇವತ್ತಿಂದು ಗಣೇಶನ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು, ನಾನು ಇವತ್ತಿನ ದಿನದಿಂದ ನಾನು ಆಂಜನೇಯ ಸ್ವಾಮಿಯವರಿಗೆ ಗಂಧಲೇಪನ ಅನುಷ್ಠಾನನ ಮಾಡ್ತಾಯಿದ್ದೀನಿ. ಈ ಅನುಷ್ಠಾನ ನಮಗೆ ಕಾರ್ಯಸಿದ್ಧಿ ಆಗೋ ಥರ ನೀವು ಮಾಡಿ ಅಂತ ಕೇಳಿಬಿಟ್ಟು ನೀವು ನಿಮ್ಮ ಇಷ್ಟಾರ್ಥ ಯಾವ ಉದ್ದೇಶಕ್ಕೆ ನೀವು ಮಾಡ್ತಾಯಿದ್ದೀರಾ, ಕೆಲಸ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀರಾ, ಮಕ್ಕಳಾಗಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀರಾ, ಅಥವಾ ಮದುವೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀರಾ, ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು ಅಂತ ಮಾಡ್ತಾಯಿದ್ದೀರಾ, ನಿಮಗೆ ಯಾವ ಉದ್ದೇಶಕ್ಕೆ ನೀವು ಮಾಡ್ತಾಯಿದ್ದೀರಾ ಅಂತ ಹೇಳಿ ನೀವು ಏನು ಮಾಡಬೇಕು, ಇದನ್ನು ನೀವು ಪ್ರಾರ್ಥನೆ ಮಾಡಿ ಆಂಜನೇಯಂಗೆ ಮತ್ತು ಗಣೇಶನಿಗೆ ಮತ್ತು ರಾಯರಿಗೆ ಎಲ್ಲ ತೋರಿಸ್ಬಿಟ್ಟು ಇದನ್ನು ನೀವು ಹೊಡಿಬೇಕು. ಫಸ್ಟ್ನೇ ದಿನವೇ ಹೊಡಿಬೇಕು. ಇದನ್ನು ಹೊಡೆದ್ಬಿಟ್ಟು ಇಲ್ಲಿಗೆ ತೊಗೊಂಬಂದು ಇಡಬೇಕಾಗುತ್ತೆ. ತೆಂಗಿನಕಾಯಿನ ಈ ಕಡೆ ಸೈಡಲ್ಲಿ ನೋಡಿ, ಈ ಕಡೆ ಬಂದು ಈ ಕಡೆ ಸೈಡ್ಗೆ ಒಂದನ್ನು ನೀವು ಇಡಬೇಕಾಗುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ, ಆಮೇಲೆ ಇಲ್ಲಿಗೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಪೂಜೆ ಸ್ಟಾರ್ಟ್ ಮಾಡಬೇಕೀಗ. ಆವಾಗ ನೀವು ಏನು ಮಾಡಬೇಕು ಅಂದರೆ ನೋಡಿ, ಯಾವ ರೀತಿ ಗಂಧಲೇಪನ ಹಚ್ಚಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಾನು ಹೇಳಿದ್ದೀನಲ್ವ, ಫೋಟೋ ಯಾವುದೇ ಕಾರಣಕ್ಕೂ ಅಳ್ಳಾಡಬಾರ್ದು ಅಂತ. ಒಂದು ಸರಿ ನೀವು ಕುಣಿಸ್ಮೇಲೆ ಯಾವುದೇ ಕಾರಣಕ್ಕೂ ಅಳ್ಳಾಡಿಸ್ಬಿಡಿ. ನೋಡಿ ಈಗ ಫಸ್ಟು ನೀವು ಹಣೆಯ ಭಾಗಕ್ಕೆ ಹಚ್ಚಬೇಕಾಗತ್ತೆ. ನೋಡಿ ಈ ಹಣೆಯ ಭಾಗಕ್ಕೆ ಹಚ್ಚಿದ ನಂತರ ನೀವು ಏನು ಮಾಡಬೇಕು ಅಂದರೆ ನೋಡಿ, ಆಮೇಲೆ ಇಲ್ಲಿಂದ ಹಚ್ಕೊಂಡು ಬರಬೇಕು ನೀವು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನೋಡಿ, ಒಂದೊಂದೇ ಬಟ್ಟೆ ಇಡಬೇಕು. ನಾನಿಲ್ಲಿ ನಿಮಗೆ ಡೆಮೋ ಥರ ತೋರಿಸ್ತಿದ್ದೆ ಅಂದ್ಬಿಟ್ಟು ನೀವು ಎಲ್ಲ ಪೂರ್ತಿ ಒಂದೇ ದಿನಕ್ಕೆ ಹಚ್ಚಕ್ಕೆ ಹೋಗ್ಬೇಡಿ. ನಾನೆಲ್ಲ ಡೆಮೋ ಥರ ತೋರಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಹಚ್ಕೊಂಡು ಬನ್ನಿ. ನೋಡಿ ನಾನಿಲ್ಲಿ ತೊಡೆ ಮೇಲೆ ಇಟ್ಕೊಂಡು ಮಾಡ್ತಿದ್ದೀನಿ ಅಂತಂದರೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಎಲ್ಲ ಮಾಡ್ತಾ ಇರೋದು. ನಾನು ಹಿಂಗೆ ಮಾಡಿದೆ ಅಂತೇಳಿ ನೀವು ಹಿಂಗೆ ಮಾಡಿ ಇದು ಮಾಡ್ಕೊಬೇಡಿ. ಯಾಕಂದರೆ ನೀವು ಮಾಡೋದು ಕಷ್ಟಪಟ್ಟು ಮಾಡೋದು ನಿಮಗೆ ಪ್ರತಿಫಲ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು. ನೋಡಿ
ನೋಡಿ, ಇವಾಗ ನಿಮಗೆ ಬಹಳ ಮುಖ್ಯವಾದ ವಿಷಯನ ನಾನು ನಿಮಗೆ ತಿಳಿಸ್ತೀನಿ. ಏನಂತ ಅಂದರೆ ನೋಡಿ, ಈಗ ಮುಕ್ಕಾಲು ಭಾಗ ಅರ್ಧ ಭಾಗ ಬಂದಿದೆ. ಅರ್ಧ ಭಾಗ ಬಂದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಈಗ ನೀವು ಮುಖ್ಯವಾದದ್ದು ಒಂದು ಕೆಲಸ ಮಾಡಬೇಕು. ಏನಂತಂದರೆ ಇಲ್ಲಿ ನಿಮಗೆ ಬಾಲದ್ದು ಬಾಲದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಾಲಕ್ಕೆ ನೀವು ಇಡುವಾಗ, ಇವತ್ತು ಇಟ್ಟರೆ ಅಂದ್ಕೊಳ್ಳಿ, ಇವತ್ತಿನ ದಿನ ನೀವು ಇಡುವಾಗ ಮತ್ತೆ ಒಂದು ತೆಂಗಿನಕಾಯಿನ ಹೊಡಿಬೇಕಾಗತ್ತೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕಮೆಂಟ್ಸ್ ಆಗ್ತಾಯಿದೆ, ಇಲ್ಲಿ ಕಮೆಂಟ್ಸ್ ಆಗುವಾಗ ಒಂದು ತೆಂಗಿನಕಾಯಿನ ಸಂಕಲ್ಪ ಮಾಡಿ, ನಾನು ಇಷ್ಟು ಆಗಲೇ ಅರ್ಧ ದಾರಿಗೆ ಬಂದಿದ್ದೀನಿ ಭಗವಂತ, ಆದಷ್ಟು ಬೇಗ ನನ್ನ ಈ ಗಂಧಲೇಪನ ಮುಗಿಯೋ ಅಷ್ಟರಲ್ಲಿ ನನ್ನ ಕಾರ್ಯನ ಸಿದ್ಧಿ ಆಗಂಗೆ ಮಾಡಿ ಅಂತೇಳಿ ನೋಡಿ, ಇಲ್ಲಿ ಬಾಲ ಕಮೆಂಟ್ಸ್ ಆಗುತ್ತಲ್ಲ, ಅಲ್ಲಿಗೆ ನೀವು ಅವತ್ತಿನ ದಿನ ನೀವು ಒಂದು ತೆಂಗಿನಕಾಯಿನ ಹೊಡಿಬೇಕಾಗುತ್ತೆ. ನೋಡಿ, ಇವಾಗ ಇಡ್ತಾ ಇದ್ದೀನಿ ನೋಡಿ, ಅದಕ್ಕೆ ನಾನು ನಿಮಗೆ ಡೆಮೋ ಥರ ತೋರಿಸ್ತಾ ಇರೋದು. ನೋಡಿ, ಇಲ್ಲಿ ಕಮೆಂಟ್ಸ್ ಆಯಿತು ಬಾಲ, ನೋಡಿ ಇಲ್ಲಿ ಕಮೆಂಟ್ಸ್ ಆದಮೇಲೆ ಮತ್ತೆ ನೀವು ಯಥಾ ಪ್ರಕಾರ ಇಟ್ಕೊಂಡು ಹೋಗಬೇಕು. ಮತ್ತೆ ಗಂಧಲ ನೋಡಿ ಮುಂದೆ ನೀವು ಇಟ್ಕೊಂಡು ಹೋಗಬೇಕು. ನೋಡಿ, ಅವತ್ತಿನ ದಿನ ಒಂದು ತೆಂಗಿನಕಾಯಿ ಆಯಿತು, 2 ಆಯಿತಾ? ನೋಡಿ, ನೋಡಿ ಆದಷ್ಟು ಚಿಕ್ಕ ಫೋಟೋಗಳು ತೊಗೊಳ್ಳಿ. ದೊಡ್ಡ ಫೋಟೋ ತಗೊಂಡಾಗ ತುಂಬ ದಿನ ಹಿಡಿಯುತ್ತೆ. ಆಮೇಲೆ ಇಕ್ತೀನಿ ಅಂದ್ಬಿಟ್ಟು ಹೆಂಗೆಂಗೋ ಇಕ್ಕಬೇಡಿ. ನಾನು ಯಾವ ರೀತಿ ಒಂದೊಂದೇ ಸ್ಟೆಪ್ಪು ಮೇಲಿಂದ ಹೆಂಗೆ ಬರ್ತಿದ್ಯೋ ಅದೇ ರೀತಿ ನೀವು ಇಟ್ಕೊಂಡು ಬರಬೇಕು. ಅಕಸ್ಮಾತ್ ನೀವು ಇಡುವಾಗ ಬಾಲಕ್ಕೆ ಒಟ್ಟಿನಲ್ಲಿ ಯಾವಾಗ ನಿಮಗೆ ಬಾಲ ಅನ್ನೋದು ನಿಮ್ಮ ಕೈಗೆ ಸಿಗುತ್ತೋ, ಅಂದರೆ ನೀವು ಪೂಜೆ ಮಾಡ್ತಾ ಇರ್ತೀರ, ನೀವು ಗಂಧಲೇಪನ ಮಾಡ್ಕೊಂಡು ಬರ್ತಾ ಇರ್ತೀರ, ನೀವು ಯಾವ್ಯಾವ ರೀತಿ ಬೊಟ್ಟು ಇಟ್ಕೊಂಬರ್ತೀರ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಂಜನೇಯಂದು ಬಾಲ ಯಾವಾಗ ಕಮೆಂಟ್ಸ್ ಆಗುತ್ತೋ ಆವಾಗ ನೀವು ಒಂದು ತೆಂಗಿನಕಾಯಿನ ಹೊಡಿಬೇಕು. ಅಕಸ್ಮಾತ್ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿರೋ ಅಥವಾ ಇಲ್ಲಿ ಬಾಲ ಕಮೆಂಟ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಬಾಲ ಕಮೆಂಟ್ಸ್ ಆಗೋದು ಇಲ್ಲಿಂದ. ನೋಡಿ, ಇವಾಗ ಇಷ್ಟಾದಮೇಲೆ ನೀವೇನು ಮಾಡಬೇಕು ನೋಡಿ, ಬಾಲ ಕಮೆಂಟ್ಸ್ ಆದಾಗ ಒಂದು ತೆಂಗಿನಕಾಯಿ ಹೊಡೆದಿದ್ದೀರಲ್ವಾ, ಈಗಲೂ ನೀವು ಇಲ್ಲಿ ತನಕ ಬರಬೇಕು. ನೋಡಿ ನೋಡಿ, ಇಲ್ಲ ನೀವು ಅಲ್ಲಿ ಇಲ್ಲಿ ಕಮೆಂಟ್ಸ್ ಆದಾಗ ತೆಂಗಿನಕಾಯಿ ಹೊಡಿತೀನಿ ಅಂದರೆ ಅಲ್ಲಾದರೂ ಹೊಡೀರಿ, ಇಲ್ಲ ಅಂದರೆ ಇಲ್ಲಿಂದ ಬಾಲ ಕಮೆಂಟ್ಸ್ ಆದಾಗ ತೆಂಗಿನಕಾಯಿ ಹೊಡಿತೀನಿ ಅಂತ ಅಂದರೆ ಅವತ್ತಿಗೆ ಒಂದು ತೆಂಗಿನಕಾಯಿನ ನೀವು ಹೊಡಿಬೇಕಾಗುತ್ತೆ. ನೋಡಿ, ಆಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಗಂಟೆ ಬರ್ತಾ ಇದೆ. ಈ ಗಂಟೆ ಬರುವಾಗ, ಗಂಟೆ ಬಂದಾಗಲೂ ಸಹ ನೀವು ಒಂದು ತೆಂಗಿನಕಾಯಿನ ನೀವು ಹೊಡಿಬೇಕಾಗುತ್ತೆ. ನೋಡಿ, ಈ ಗಂಟೆ ಹತ್ರ ಈ ಗಂಟೆ ಬಂದಾಗ ಒಂದು ತೆಂಗಿನಕಾಯಿನ ನೀವು ಹೊಡಿಬೇಕಾಗುತ್ತೆ. ನೋಡಿ, ಬಂತಾ? ಅಲ್ಲಾದಮೇಲೆ
ನೀವೇನು ಮಾಡಬೇಕು ಅಂದರೆ ಮತ್ತೆ ನೀವು ಗಂಧನ ಹಚ್ಕೊಂಡು ಬರಬೇಕು. ಆಮೇಲೆ ನೋಡಿ, ನೀವು ಕಿರೀಟಕ್ಕೂ ಹಚ್ಚುತ್ತೀನಿ ಅಂತ ಅಂದರೆ ಹಚ್ಬೋದು. ನೋಡಿ ಗಂಧಲೇಪನನ ಪೂರ್ತಿ ನೋಡಿ ಈಗ ಪೂರ್ತಿ ಆಗಿದೆ. ಇನ್ನು ಒಂದು ಸ್ವಲ್ಪ ಬಾಲ ಉಳ್ಕೊಂಡಿದೆ. ಆವಾಗ ನೀವೇನು ಮಾಡಬೇಕು ಅಂದರೆ ನೋಡಿ, ಇನ್ನೇನು ಲಾಸ್ಟ್ ದಿನ ಎಲ್ಲ ಮುಗ್ದೋಗಿದೆ, ಬಾಲದ ಅನುಷ್ಠಾನ ಎಲ್ಲ ಹಚ್ಚಿ ಲಾಸ್ಟ್ನೇ ದಿನ ಬಂದಾಗ ಈ ತುದಿಗೆ ಮುಡ್ತಾ ಇದೆ ಅನ್ನುವಾಗ ಒಂದು ದಿನ ನೀವು ಲಾಸ್ಟ್ ದಿನ ಸಹ ನೀವು ಇಲ್ಲಿಗೆ ಒಂದು ತೆಂಗಿನಕಾಯಿನ ಹೊಡಿಬೇಕಾಗುತ್ತೆ. ನೋಡಿ ಈಗ ಹಚ್ಚಿದ್ದೀನಿ, ಪೂರ್ಣವಾಗಿ ಹಚ್ಚಿದ್ದೀನಿ. ನೋಡಿ ನಾನು ಇನ್ನೂ ಒಂದು ಸರಿ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ ಕೇಳಿ. ನೋಡಿ ಈಗ ನೀವು ಒಂದು ಫೋಟೋ ತೊಗೊಂಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲಿಂದ ಸ್ಟಾರ್ಟ್ ಮಾಡಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ಸ್ಟಾರ್ಟ್ ಆದಮೇಲೆ ಇಲ್ಲಿ ಬಾಲ ಕಮೆನ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು ತೆಂಗಿನಕಾಯಿ ಹೊಡೀರಿ, ಬಾಲ ಕಮೆನ್ಸ್ ಆದಾಗ ಒಂದು ತೆಂಗಿನಕಾಯಿ ಹೊಡೀರಿ, ಅದಾದಮೇಲೆ ಇಲ್ಲಿ ಗಂಟೆ ಕಾಣಿಸುತ್ತೆ, ಅಲ್ಲಿಗೆ ಒಂದು ತೆಂಗಿನಕಾಯಿ ಹೊಡೀರಿ, ಮತ್ತು ಇಲ್ಲಿ ಕೊನೆಗೆ ಬಾಲದ ತುದಿ ಬಂದಾಗ ಒಂದು ತೆಂಗಿನಕಾಯಿನ ನೀವು ಸಂಪೂರ್ಣವಾಗಿ ಹೊಡಿಬೇಕಾಗುತ್ತೆ. ಈ ರೀತಿ ನೀವು ನೋಡಿ ಆಂಜನೇಯನಿಗೆ ಈ ರೀತಿ ನೀವು ಗಂಧಲೇಪನನ ಮಾಡಬೇಕಾಗುತ್ತೆ. ನೈವೇದ್ಯಕ್ಕೆ ನೀವು ನಿಮ್ಮ ಮನೆಯಲ್ಲಿರುವಂಥ 2 ಬಾಳೆಹಣ್ಣ ನೀವು ಒಂದೊಂದು ದಿನಾಗಲೂ ಒಂದೊಂದು ಇಟ್ಕೊಂಡು ಹೋದರೆ ಸಾಕು. ಒಂದು ಒಂಟಿಯಾಗಿ ಯಾವುದೇ ಆಗಲಿ ಇಡಬಾರ್ದು ಅಂತಾರೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಬಾಳೆಹಣ್ಣು ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಅನ್ನ ಮಾಡಿದರೆ ಆ ಅನ್ನಕ್ಕೆ ಸ್ವಲ್ಪ ಮೊಸರಾಕಿ ಇಡ್ಬೋದು, ಇಲ್ಲ ಅವಲಕ್ಕಿ ಮಾಡಿ ಇಡ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿರೋಂಥ ಹಣ್ಣುಗಳು ಇಡ್ಬೋದು. ಯಾವುದೇ ಆಗಲಿ ಒಂದು ನೈವೇದ್ಯದ ರೂಪದಲ್ಲಿ ನೀವು ಪ್ರತಿದಿನ ಇಡ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ನೀವು ನೋಡಿ ಇಲ್ಲಿ ಫೋಟೋ ನಾನು ಇಟ್ಟಿದ್ದೀನಿ ಅಂತ ಹೇಳಿ ನೋಡಿ ಇಲ್ಲಿ ಇಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಇಟ್ಟಿದ್ದೀರಾ ಅಂದ್ಕೊಳ್ಳಿ ಫೋಟೋನ. ಹಿಂಗೆ ಇಟ್ಟಿದ ಮೇಲೆ ಯಾವುದೇ ಕಾರಣಕ್ಕೂ ಕದಲಿಸ್ಬೇಡಿ. ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಫೋಟೋ ಅಳ್ಳಾಡುವಾಗ ಹಿಂಗೆಲ್ಲ ಕದಲಿಸಿದ್ರೆ ಅಲ್ಲಿ ಆಹ್ವಾನ ಆಗಿರೋಂಥ ಆಂಜನೇಯ ಸ್ವಾಮಿಯವರು ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಯಾವುದೇ ಒಂದು ಫೋಟೋನ ಇಲ್ಲಿ ಹಿಂಗೆ ಇಟ್ಟಿದ ಮೇಲೆ ಮುಗೀತು. ಒಂದು ಸಾರಿ ನೀವು ಒಂದು ಬಟ್ಟು ಇಟ್ಟಿದ ಮೇಲೆ ಈ ಫುಲ್ಲು ಗಂಧಲೇಪನ ಮುಗಿಯೋವರೆಗೂ ಈ ಈ ಬಾಲ ಬರುತ್ತಲ್ಲ, ಈ ಬಾಲದ ಬರೋವರೆಗೂ ಅದನ್ನು ಯಾವುದೇ ಕಾರಣಕ್ಕೂ ಅಳ್ಳಾಡಿಸ್ಬೇಡಿ. ನೀವು ಅಳ್ಳಾಡಿಸ್ತಲೇ ಮಾಡಬೇಕು. ಅದಕ್ಕೆ ಹೇಳ್ತಿರೋದು, ಚಿಕ್ಕ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೀವು ಪ್ರತಿದಿನ ಸಂಕಲ್ಪ ಮಾಡುವಂಥ ಮಂತ್ರಾಕ್ಷತೆ ಹೂಗಳು ಇದ್ರ ಮೇಲೆ ಬೀಳಲಿ. ನೀವು ಬಳಸಿದಂಥ ಮಂತ್ರಾಕ್ಷತೆ ಎಲ್ಲನೂ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ನಿಮ್ಮ ಮನೆಯಲ್ಲಿ ಹೂವು ಮಾತ್ರ ಬದಲಾಯಿಸಿ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ನಾನು ಹೂವು ಹಾಕ್ತೀನಿ, ತುಳಸಿ ಮಾಲೆ ಹಾಕ್ತೀನಿ ಅಥವಾ ಇನ್ನೇನು ಹಾಕ್ತೀನಿ ಅಂತ ದಯವಿಟ್ಟು ಫೋಟೋ ಮೇಲೆ ಯಾವುದೇ ಕಾರಣಕ್ಕೂ ಏನು ಜೋಡ್ಸೋಕೆ ಹೋಗ್ಬಿಡಿ. ಹಂಗೂ ನೀವು ಜೋಡಿಸ್ಬೇಕು ಅಂತ ಅಂದರೆ ಆಮೇಲೆ ನೀವು ಇವಾಗ ಒಂದು ಗಂಧನ ಹಚ್ಚಿರ್ತೀರ ಅಂತ ಅಂದ್ಕೊಳ್ಳಿ. ಆ ಹಚ್ಚಿದ ಮೇಲೆ ನೀವು ಹೆಂಗೆ ಅಲಂಕಾರ ಮಾಡ್ಕೊಬೇಕು ಅಂತ ಅಂದರೆ ನೋಡಿ, ಈಗ ಆ ಫೋಟೋ ಅಲ್ಲಿರುತ್ತೆ ಅಂದ್ಕೊಳ್ಳಿ. ಆವಾಗ ನೀವು ನೋಡಿ ಈ ರೀತಿ ಒಂದೊಂದೇ ಒಂದೊಂದು ಹೂವನ ನೀವು ಇಟ್ಕೊಬೇಕಾಗತ್ತೆ. ನೋಡಿ ಈ ರೀತಿ ಹಿಂಗೆ ಇಟ್ಕೊಳ್ಳಿ. ಆದರೆ ಅಳ್ಳಾಡ್ಸೋಕೆ ಹೋಗ್ಬಿಡಿ. ಫೋಟೋನ ಯಾವುದೇ ಕಾರಣಕ್ಕೂ ನೀವು ಅಳ್ಳಾಡ್ಸೋಕೆ ಹೋಗ್ಬೇಡಿ. ಅಳ್ಳಾಡಿಸಿದ್ರೆ ಅಂದ್ಕೊಳ್ಳಿ, ನೀವು ಮಾಡಿದ್ದಕ್ಕೆ ಯಾವ ಪ್ರತಿಫಲನೂ ಸಿಗೋದಿಲ್ಲ. ನೀವೆಷ್ಟು ಪ್ರೀತಿಯಿಂದ ಮಾಡ್ತೀರೋ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ನಿಮಗೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ರೀತಿ ಇಡಿ, ಸರಿನಾ? ನೀವು ಆ ರೀತಿ ಹೂವು ಇಟ್ಕೊಂಡು ಇಲ್ಲೆಲ್ಲ ನೀವು ಅಲಂಕಾರ ಮಾಡ್ಕೊಬೋದು. ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಅಲಂಕಾರ ಮಾಡ್ಕೊಬೋದು. ನೋಡಿ ಈ ರೀತಿ ಎಲ್ಲ ಅಲಂಕಾರ ಮಾಡ್ಕೊಳ್ಳಿ. ನಿಮಗೆ ಯಾವ್ಯಾವ ರೀತಿ ಅಲಂಕಾರ ಮಾಡಬೇಕು ಅನ್ಸುತ್ತೆ ನೋಡಿ. ನೋಡಿ
ಇದನ್ನು ನೀವು ಯಾವತ್ತಿಂದ ಪ್ರಾರಂಭ ಮಾಡಬೇಕು ಅಂತ ಅಂದರೆ, ನೀವು ಯಾವತ್ತೇ ಮಾಡೋದಾದ್ರೂ ಪರವಾಗಿಲ್ಲ. ಇದಕ್ಕೆ ಇಂಥ ದಿನವೇ ಮಾಡಬೇಕು ಅಂತೇನಿಲ್ಲ. ಆದರೆ ನೀವು ಪ್ರಾರಂಭ ಮಾಡುವಂಥ ದಿನ ಬಂದು ಅದರಲ್ಲೂ ಹುಣ್ಣಿಮೆ ಟೈಮಲ್ಲಿ ಮಾಡಿದಾಗ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ನೀವು ಇವಾಗ ಶನಿವಾರ ಹೊತ್ತು ಮಾಡಿದ್ರೆ, ಇವಾಗ ಶನಿವಾರದಿಂದ ಕಮೆನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಮಂಗಳವಾರದಿಂದ ನೀವು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಿಮಗೆ ಯಾವಾಗ ಕಷ್ಟ ಅನಿಸುತ್ತೋ ಅವತ್ತಿನ ದಿನದಿಂದ ನೀವು ಪ್ರಾರಂಭ ಮಾಡ್ಬೋದು. ಆದರೆ ಶನಿವಾರ ಮತ್ತು ಮಂಗಳವಾರ ಇರೋದ್ರಿಂದ ಅವತ್ತಿನ ದಿನ ನೀವು ಶುರು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನೀವು ಯಾವ ಉದ್ದೇಶಕ್ಕೆ ಈ ಗಂಧಲೇಪನ ನೀವು ಮಾಡ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ನಿಮಗೆ ಯಶಸ್ಸನ್ನು ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರೀತಿ ನೀವು ಮಾಡಿದಾಗ ಪರಿಪೂರ್ಣವಾಗಿ ನೀವು ಗಂಧಲೇಪನ ಅನುಷ್ಠಾನನ ನೀವು ಮಾಡಿದಷ್ಟು ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿಲಿ ನನಗೆ ಯಾವ ರೀತಿ ಗೊತ್ತೋ ಆ ರೀತಿಯೆಲ್ಲ ನಿಮಗೆ ಡೆಮೋ ಮಾಡಿ ತೋರಿಸಿದ್ದೀನಿ. ಆಮೇಲೆ ನೋಡಿ, ಬಟ್ಟೆ ಒಣಗಿದ ನಂತರ ದಯವಿಟ್ಟು ಈ ಬಟ್ಟೆನ ಎಲ್ಲಂದ್ರಲ್ಲಿ ಬಿಸಾಕೋಕೆ ಹೋಗ್ಬಿಡಿ. ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಆ ಕೆಲಸಕ್ಕೆ ನೀವು ಈ ಬಟ್ಟೆನ ಚೆನ್ನಾಗಿ ಒಣಗಿಸಿ ಮಡ್ಕೊಂಡಿದ್ದು ಇದನ್ನು ನೀವು ಹೋಗೋಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಇದನ್ನು ಕ್ಯಾರಿ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಯಾವ ಕೆಲಸಕ್ಕೆ ಹೋಗಿರ್ತೀರೋ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕಾಗಲಿಲ್ದಿದ್ದವರು ಏನು ಮಾಡ್ಬೋದು ಅಂತಂದರೆ, ಇದನ್ನು ನೀವು ಆ ಮಂತ್ರಾಕ್ಷತೆ ಇರುತ್ತಲ್ಲ, ಪ್ರತಿದಿನ ನೀವು ದೇವರಿಗೆ ಹಾಕಿರ್ತೀರಲ್ಲ ಮಂತ್ರಾಕ್ಷತೆ, ಆ ಮಂತ್ರಾಕ್ಷತೆ ಜೊತೆ ನೀವು ಅದನ್ನು ಸೇರಿಸ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿರೋ ಅಂಥ ಯಾವುದಾದ್ರೂ ಒಂದು ಕ್ಯಾಶ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಅಲ್ಲಾದರೂ ಇಟ್ಕೊಬೋದು. ಇಲ್ಲ ಒಂದು ವ್ಯಾಪಾರ ಮಾಡ್ತಾ ಇರ್ತೀರ, ಆ ವ್ಯಾಪಾರ ಮಾಡೋವಂಥ ಜಾಗದಲ್ಲಿ ನೀವು ಇದನ್ನು ಮಡ್ಕೊಬೋದು. ಅಥವಾ ನಿಮಗೆ ಏನಾದರೂ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ತಾ ಇರ್ತೀರ, ಆ ಪ್ರಾಜೆಕ್ಟ್ಗಳಲ್ಲಿ ಇರೋವಂಥ ಬಾಕ್ಸ್ಗಳಲ್ಲಿ ನೀವು ಅದನ್ನು ಇಟ್ಟು ಮಡ್ಕೊಬೋದು. ಈ ರೀತಿ ಎಲ್ಲನೂ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ನನಗೆ ಗೊತ್ತಿರೋಷ್ಟು ಇಷ್ಟನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಯಾವಾಗಾದರೂ ಮಾಡ್ಕೊಬೋದು. ಇವತ್ತೇ ಮಾಡಬೇಕು ಅವತ್ತೇ ಮಾಡಬೇಕು ಅಂತ ಏನಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಡೇಟ್ ಆದಾಗ 5 ದಿನ ಮಾತ್ರ ಸ್ಟಾಪ್ ಮಾಡಿಬಿಡಿ. ಅದಾದಮೇಲೆ ನೀವು ಗಂಧಲೇಪನ ಪ್ರತಿದಿನ ನೀವು ಹಚ್ತಾ ಹೋಗ್ಬೋದು. ನಾನ್ ವೆಜ್ ತಿನ್ನಬೇಕಾ ತಿನ್ನಬಾರ್ದಂದರೆ ದಯವಿಟ್ಟು ತಿನ್ನಬಾರ್ದು. ಯಾಕಂದರೆ ಅದನ್ನು ನಾವು ಒಂದು ಅನುಷ್ಠಾನನ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ನಾವು ನಮ್ಮ ದೇಹನ ಸಮರ್ಪಣೆ ಮಾಡ್ಕೊಂಡಾಗ ದೇಹ ಮತ್ತು ಮನಸ್ಸನ್ನು ದೇವರಿಗೆ ಅರ್ಪಣೆ ಮಾಡಿಕೊಂಡು ಒಂದು ಕಾರ್ಯಸಿದ್ಧಿಯಾಗಿ ನಾವು ಅನುಷ್ಠಾನ ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಿ. ಇಲ್ಲಿ ಯಾರನ್ನು ಎದುರಿಸೋ ಉದ್ದೇಶ ಇಲ್ಲ ಅಥವಾ ಯಾರ ಭಾವನೆಗಳಿಗೆ ಧಕ್ಕೆ ಆಗೋ ಉದ್ದೇಶ ಖಂಡಿತ ನನಗಿಲ್ಲ. ಮಾಡೋದನ್ನ ಕರೆಕ್ಟಾಗಿ ಮಾಡಿ ಆವಾಗ ನಮ್ಗೆ ಆಗಿಲ್ಲ ಅಂತ ಅಂದ್ಕೊಳ್ಳೋದ್ರಲ್ಲಿ ನ್ಯಾಯ ಇರುತ್ತೆ. ನಾವೇ ತಪ್ಪಾಗಿ ಮಾಡಿಬಿಟ್ಟು ನಮ್ಗೆ ಹಿಂಗೆ ಆಯ್ತಲ್ಲ ಅಂತ ವ್ಯಥೆ ಪಡೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಆಗಿರೋಂಥ ವಿಷಯನ ನಾನು ಹೇಳಿಲ್ಲ. ಅದೇನಪ್ಪ ಅಂತ ಅಂದರೆ, ನೋಡಿ, ಇವಾಗ ನಾವು ಗಂಧಲೇಪನ ಎಲ್ಲ ಮಾಡ್ತೀವಲ್ವಾ, ಮಾಡುವಾಗ ನೀವು ಏನು ಮಾಡಬೇಕು ಅಂದರೆ, ನೀವು ಪ್ರತಿದಿನ ಒಂದೊಂದೇ ಬೊಟ್ಟನ್ನ ಮಾತ್ರ ಇಡಬೇಕು. ಯಾಕಂದರೆ ಒಂದು ದಿನಕ್ಕೆ ಒಂದೇ ಬೊಟ್ಟನ್ನ ನೀವು ಇಡಬೇಕಾಗುತ್ತೆ. ಆ ಬೊಟ್ಟನ್ನ ಇಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಅಂದರೆ, ಹನುಮಾನ್ ಚಾಲೀಸ್ ಅಂತ ಬರುತ್ತೆ. ಆ ಹನುಮಾನ್ ಚಾಲೀಸ್ನ ನೀವು ಒಂದು ಸಾರಿ ನೀವು ಓದಲೇಬೇಕಾಗುತ್ತೆ. ಅದನ್ನು ಓದಿದಾಗ ಮಾತ್ರ ನಿಮಗೆ ಪೂರ್ಣ ಪ್ರತಿಫಲ ಸಿಕ್ಕೋಕ್ಕೆ ಸಾಧ್ಯ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ನೋಡಿ, ಈ ಬಾಲದ ಸೇವೆ ನಾವು ಮಾಡ್ತಾ ಇದ್ದೀವಿ ಗೊತ್ತಾ, ಆ ಬಾಲದ ಸೇವೆಗೇನೆ ನಾವು ಹನುಮಾನ್ ದಂಡಕ ಪೂಜೆ ಅಂತ ಇದನ್ನು ಹೇಳೋದು. ಅದನ್ನು ನಾವು ಗ್ರಾಮೀಣ ಭಾಷೆಯಲ್ಲಿ ನಾವು ಮಾತಾಡೋ ಭಾಷೆಯಲ್ಲಿ ಅಂದಾಗ ಆಂಜನೇಯನಿಗೆ ಬಾಲಕ್ಕೆ ಗಂಧಲೇಪನ ಮಾಡೋ ಅಂಥದ್ದನ್ನು ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವು ಆ ಸ್ತೋತ್ರನ ನೀವು ಖಂಡಿತವಾಗ್ಲೂ ಒಂದು ಸರಿ ಹೇಳ್ಕೊಂಡು ಅದಾದಮೇಲೆ ನೀವು ಇಲ್ಲಿಗೆ ಗಂಧಲೇಪನ ಹಚ್ಚಬೇಕಾಗುತ್ತೆ. ಒಂದು ದಿನಕ್ಕೆ ಒಂದೇ ಬೊಟ್ಟನ್ನು ಹಚ್ಚಬೇಕು. ಅಕಸ್ಮಾತ್ ನಮಗೆ ಸ್ತೋತ್ರ ಓದೋಕ್ಕೆ ಬರಲ್ಲ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೀವೇನು ಮಾಡ್ಬೋದು ಅಂದರೆ, ಯಾರಾದರೂ ಓದ್ತಾ ಇರೋವಂಥವ್ರ ಕೈಲಿ ಕೇಳಿಸ್ಕೊಬೋದು. ಅಥವಾ ಹನುಮಾನ್ ದಂಡಕ ಸ್ತೋತ್ರನ ನೀವು ಸರ್ಚ್ ಮಾಡಿದಾಗ ಸಿಗುತ್ತೆ. ಅದರಲ್ಲಿ ನೀವು ಸ್ತೋತ್ರನ ಕೇಳಿಸ್ಕೊಂಡಾದ್ರೂ ನೀವು ಗಂಧಲೇಪನ ಮಾಡ್ಬೋದು. ಅಕಸ್ಮಾತ್ ನಮ್ಗೆ ಹಂಗೂ ಬರ್ತಾ ಇಲ್ಲ, ನಾವೇನು ಮಾಡಿದ್ರು ನಮ್ಗೆ ಸ್ತೋತ್ರ ಬರ್ತಾ ಇಲ್ಲ ಅಂತ ಅನ್ನೋರು ಒಂದೇ ಒಂದು ಸಾಲನ್ನು ನಾನು ಹೇಳ್ಕೊಡ್ತೀನಿ. ಓಂ ಶ್ರೀ ಹನುಮತೆ ನಮಃ ಅಂತ ಹೇಳಿ. ಇನ್ನೇನು ನಿಮ್ಮ ಕೈಲಿ ಹೇಳೋಕ್ಕಾಗಲಿಲ್ಲ ಅಂದ್ರೂ ಓಂ ಶ್ರೀ ಹನುಮತೆ ನಮಃ ಅಂತ ಹೇಳ್ಕೊಂಡು ನೀವು ಒಂದೊಂದು ಬಟ್ಟನ್ನ ನೀವು ಖಂಡಿತವಾಗ್ಲೂ ಇಟ್ಕೊಂಬನ್ನಿ. ಆವಾಗ ನೀವು ಮಾಡಿದಂಥ ಪೂಜೆಗೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನೀವು ಅರ್ಧ
ಅರ್ಧಂಬರ್ಧ ಮಾಡಿ ನಿಲ್ಸೋಕ್ಕೆ ಹೋಗಬೇಡಿ. ಮಾಡ್ತೀನಿ ಅನ್ನೋ ಮನಸ್ಸಿದ್ರೆ ಒಂದು ದಿನ ನೀವು ಪ್ರಾರಂಭ ಮಾಡಿದ್ಮೇಲೆ ಕೊನೆಗೆ ಈ ಬಾಲದ ತುದಿವರೆಗೂ ಬರೋವರೆಗೂ ನೀವು ಮಾಡಬೇಕಾಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಸಾಧ್ಯವಾದರೆ ಪ್ರತಿದಿನವೂ ಸ್ನಾನ ಮಾಡಲೇಬೇಕು. ಅಕಸ್ಮಾತ್ ನಿಮಗೆ ಪ್ರತಿದಿನ ನೀವು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಶನಿವಾರ, ಮಂಗಳವಾರ ಅಥವಾ ನಿಮ್ಮ ಕುಲದೇವರದ್ದು ಯಾವ ವಾರ ಇರುತ್ತೋ ಅವತ್ತಿನ ದಿನ ಮಾತ್ರ ನೀವು ತಲೆ ಸ್ನಾನ ಮಾಡಿ, ಮಿಕ್ಕಿದ ದಿನಗಳಲ್ಲಿ ಮೈಗೆ ಮಾತ್ರ ನೀವು ಸ್ನಾನ ಮಾಡಬೇಕಾಗುತ್ತೆ. ನೈವೇದ್ಯಕ್ಕೆ ನೀವು ಏನು ಇಡಲಿಲ್ಲ ಅಂದ್ರೂ 2 ಬಾಳೆಹಣ್ಣನ್ನು ಪ್ರತಿದಿನ ಇಡ್ತಾ ಬನ್ನಿ. ಅಷ್ಟು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಮಾಡಿದಂಥ ಪೂಜಾ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.